ಗಂಗಾವತಿ ಮತ್ತು ಕುಷ್ಟಗಿ ವಿಭಾಗಗಳಲ್ಲಿ ಕ್ಷಿಪ್ರ ಕಾರ್ಯಾಚರಣೆಯಿಂದ ಪೊಲೀಸರು ಕಳ್ಳತನವಾದ 6 ಗಂಟೆಯಲ್ಲಿ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಂಗಾವತಿ ವಿಭಾಗದಲ್ಲಿ ದಾಖಲಾದ 5 ಪ್ರಕರಣಗಳಲ್ಲಿ ಒಟ್ಟು 7 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದು ಅಲ್ಲದೆ ಅವರಿಂದ ಒಟ್ಟು 250 ಗ್ರಾಂ ಬಂಗಾರ ಆಭರಣಗಳು ಹಾಗೂ 1630 ಗ್ರಾಂ ಬೆಳ್ಳಿ ಆಭರಣಗಳು ಒಟ್ಟು 41 ಲಕ್ಷ ರೂಪಾಯಿ ಬೆಲೆ ಬಾಳುವ ಜಪ್ತಿಯ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಯಿತು. ಅದೇ ಗಂಗಾವತಿಯಲ್ಲಿ ಗ್ರಾಮದ ತೂಕ ಬಂಗಾರ 1450 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು ಹಾಗೂ ನಗದು ಹಣ ಒಟ್ಟು 19 ಲಕ್ಷ ರೂಪಾಯಿ ಬೆಲೆ ಬಾಳುವುದನ್ನು ಜಪ್ತಿ ಮಾಡಿಕೊಂಡು ಆರೋಪಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದು ಇರುತ್ತದೆ. ತನಿಖಾ ತಂಡದ ಕಾರ್ಯವನ್ನು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕೊಪ್ಪಳರವರು ಈ ಒಂದು ಪ್ರಶಂಸನೆ ಮತ್ತು ಗಂಗಾವತಿ DSP ಅವರು ಈ ಒಂದು ಕಳ್ಳತನವನ್ನು ಭೇದಿಸಿದ ಪೊಲೀಸರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹಾಗೂ ನಮ್ಮ ಕುಷ್ಟಗಿ ವೃತ್ತದಲ್ಲಿ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಕಳೆದ ಒಂದು 15 ದಿವಸದಲ್ಲಿ 3 ತಿಂಗಳ ಹಿಂದ್ಗಡೆ 2 ಪ್ರಕರಣಗಳು ದಾಖಲಾಗಿತ್ತು ಕುಷ್ಟಗಿಯಲ್ಲಿ, ಹಾಗೂ ಒಂದು 15 ದಿವಸದಲ್ಲಿ ಒಂದೊಂದು ಪ್ರಕರಣ ದಾಖಲಾಗಿತ್ತು. ಒಟ್ಟು ಅಲ್ಲಿ 3 ಪ್ರಕರಣಗಳು ಮತ್ತು ಗಂಗಾವತಿ ನಗರದಲ್ಲಿ 2 ದಿನದಲ್ಲಿ 2 ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದವು. ನನ್ನ ಗಂಗಾವತಿ ಉಪವಿಭಾಗದ ಅಧಿಕಾರಿಗಳು 2 ತಂಡಗಳನ್ನಾಗಿ ನೇಮಿಸಲಾಗಿತ್ತು. 2 ತಂಡಗಳು ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿಕೊಂಡು ನಮ್ಮ ಗಂಗಾವತಿ ನಗರದಲ್ಲಿ ಗಂಗಾವತಿ ನಗರ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಪ್ರಕಾಶ್ ಯಾತ್ನೂರ್ ಅವರ ನೇತೃತ್ವದಲ್ಲಿ ಕೂಡಲೇ ಕಳ್ಳತನ ಮಾಡಿದಂಥ 2 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಹಚ್ಚಿ ಒಟ್ಟು 4 ಜನ ಆರೋಪಿತರನ್ನು ಪತ್ತೆ ಹಚ್ಚಿ ಅವರಿಂದ ಕಳ್ಳತನವಾದಂಥ ಒಟ್ಟು 10 ತೊಲೆ ಬಂಗಾರ ಮತ್ತು 1.5 ಕಿಲೋ ಬೆಳ್ಳಿ ಹಾಗೂ 25,000 ರೂಪಾಯಿ ದುಡ್ಡು ಕಳ್ಳತನ ಆಗಿತ್ತು. ಅವೆಲ್ಲವನ್ನು ಸಹಿತ ಯಥಾವಿಚ್ಛವಾಗಿ ನಮ್ಮ ಸೈಂಟಿಫಿಕ್ ಏಡ್ಸಿಂದ ಅವ್ರ ಫಿಂಗರ್ ಪ್ರಿಂಟ್ ಸಿಕ್ತು, ಅಲ್ಲಿ ಫಿಂಗರ್ ಪ್ರಿಂಟಿಂದ ಮತ್ತು ಸೀರಿಯಲ್ ಅನಾಲಿಸಿಸಿಂದ ಪತ್ತೆ ಮಾಡಿರುತ್ತಾರೆ. ಕೇವಲ ಪ್ರಕರಣ ದಾಖಲಾದ 3 ಗಂಟೆಯಲ್ಲಿಯೇ ನಮ್ಮ ಇನ್ಸ್ಪೆಕ್ಟರರು ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿಯವರು ಬಹಳ ಅತಿ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದನ್ನು ಮಾನ್ಯ SP ಸಾಹೇಬರು ಕೊಪ್ಪಳದವರು ಮತ್ತು ಅಡಿಷನಲ್ SP ಅವರ ಮಾರ್ಗದರ್ಶನದಲ್ಲಿ ಇದು ಕಾರ್ಯವನ್ನು ಆಗಿದೆ. ಅದರ ಜೊತೆಗೆ ನಮ್ಮ ಕುಷ್ಟಗಿಯಲ್ಲಿ ನಮ್ಮ ಕುಷ್ಟಗಿಯ CPI ಆದಂಥ ಶ್ರೀ ಹಿರೇಗೌಡರವರ ನೇತೃತ್ವದಲ್ಲಿ PSI ಆದಂಥ ನಮ್ಮ ಹನುಮಂತರಪ್ಪರವರ ಕಾರ್ಯಾಚರಣೆಯಲ್ಲಿ ಟೀಮ್ ಮಾಡಿಕೊಂಡು ಅಲ್ಲಿ ಕಳ್ಳತನ ಆದಂಥ 3 ಪ್ರಕರಣಗಳು HBT ಹಾಗೂ ಇನ್ನೊಂದು ದುರ್ದೈವ ಏನು ಅಂತಂದರೆ ಒಂದು ಸಣ್ಣ ಮಗುಗೆ ಆ ಮಗುಗೆ ಫೋರ್ಸೆಬಲಿ ಸಿಗರೇಟನ್ನು ಸೇರಿಸೋದು ಮತ್ತು ಗುಟ್ಕಾ ತಿನ್ನಿಸ್ಲಿಕ್ಕೆ ಮಾಡಿ ಆ ಮಗುವಿಂದ ವಿಡಿಯೋ ರೆಕಾರ್ಡಿಂಗ್ ಮಾಡಿದಂಗೆ ಮಾಡಿ ಆ ಮಗುಗೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡಿ ಮಗುಗೆ ನಿಮ್ಮ ಮಗು ಹೇಳ್ತೀನಿ ನಿಮ್ಮ ಮಗು ಹೇಳ್ತೀನಿ ಅವನಿಗೆ ಅಂತ ಹೇಳಿ ಮಗುವಿನ ಕಡೆದ ಮನೆಯಲ್ಲಿಯ ಬಂಗಾರ ಸಾಮಾನುಗಳನ್ನು ಅವುಗಳನ್ನು ತರಿಸಿ ತೆಗೆದುಕೊಂಡು ದೋಚಿ ಹೋಗಿದ್ದಂಥ ಒಂದು ಪ್ರಕರಣ ಕೂಡ ಇತ್ತು. ಇವೆಲ್ಲವೂ ಸೇರಿಕೊಂಡು ನಮ್ಮ ಕುಷ್ಟಗಿ CPI ಅವರ ನೇತೃತ್ವದಲ್ಲಿ ಒಟ್ಟು 3 ಪ್ರಕರಣಗಳನ್ನು ಪತ್ತೆ ಮಾಡಿ ಒಟ್ಟು 13 ತೊಲೆ ಬಂಗಾರ ಹಾಗೂ 25 ತೊಲೆ ಬೆಳ್ಳಿಯನ್ನು ಸಹಿತ ಪತ್ತೆ ಮಾಡಿರುತ್ತಾರೆ. ನಮ್ಮ ಗಂಗಾವತಿ ಉಪವಿಭಾಗದಲ್ಲಿ ಎಲ್ಲವೂ ಸೇರಿ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 7 ಜನ ಆರೋಪಿತರನ್ನು ಪತ್ತೆ ಮಾಡಿ 250 ಗ್ರಾಂ ಅಂದರೆ 25 ತೊಲೆ ಬಂಗಾರ, 1630 ಗ್ರಾಂ ಬೆಳ್ಳಿ ಮತ್ತು 25 ಲಕ್ಷ ರೂಪಾಯಿ ಹಣವನ್ನು ಪತ್ತೆ ಮಾಡಿರುತ್ತೇವೆ. ಒಟ್ಟು ಎಲ್ಲವೂ ಸೇರಿ ಅಂದಾಜು ಒಂದು 41 ಲಕ್ಷ ರೂಪಾಯಿಯ ಮೌಲ್ಯದ ಆಭರಣಗಳನ್ನು ಮತ್ತು ಹಣವನ್ನು ಪತ್ತೆ ಮಾಡಿದ್ದನ್ನು ನಮ್ಮ ಠಾಣೆಯ ನಮ್ಮ ವೃತ್ತದ ನಮ್ಮ ಉಪವಿಭಾಗದ ಸಿಬ್ಬಂದಿಗಳಾದ ಶ್ರೀ ನಾಗರಾಜ್ PSI, ಮರಿಶಾಂತಗೌಡ SC, ಭೀಮಾ ನಾಯ್ಕ್, ಫಕೀರಪ್ಪ, ರಮೇಶ್, ಮೈಲಾರಪ್ಪ, ರಾಘವೇಂದ್ರ, ಪರಶುರಾಮ್, ಸುಭಾಷ್, ವಿಶ್ವನಾಥ್, ದುರ್ಗಪ್ಪ, ಗಂಗಾವತಿ ನಗರದ ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕುಷ್ಟಗಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅಂತ ಹಿರೇಗೌಡರು, PSI ಅಂತ ಹನುಮಂತಪ್ಪ ಅವರವರು ಹಾಗೂ ಇನ್ನೊಬ್ಬರು PSI ಕುಂಡಪ್ಪ ಇವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಶ್ರೀಧರ್, ಅಮರೇಶ್, ಪರಶುರಾಮ್, ಹನುಮಂತ, ಮಂಜುನಾಥ್, ಪ್ರಶಾಂತ್, ಶಿವರಾಜ್ ಇವರೆಲ್ಲರೂ ಸೇರಿಕೊಂಡು ಹಾಗೂ ನಮಗೆ CDRನಲ್ಲಿ ನಮ್ಮ ಮಾನ್ಯ SP ಸಾಹೇಬರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪ್ರಸಾದ್ರವರು ಕೂಡ ತುಂಬ ಉಪಯುಕ್ತವಂತ ನಮ್ಮ ಪ್ರಸಾದ್ ಹಾಗೂ ಮಂಜುನಾಥ್
ಇವರು ಕೂಡ ನಮಗೆ ಇಮಿಡಿಯೇಟ್ ಆಗಿ ಬೇಕಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹಿತ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇವರೆಲ್ಲರೂ ಕೂಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದನ್ನು ಮಾನ್ಯ SP ಸಾಹೇಬರು ಕೊಪ್ಪಳ ಹಾಗೂ ಮಾನ್ಯ ಅಡಿಷನಲ್ SP ಸಾಹೇಬರು ಕೊಪ್ಪಳರವರು ಪ್ರಶಂಸೆಯನ್ನು ಸಲ್ಲಿಸಿರುತ್ತಾರೆ ಹಾಗೂ ಬಹುಮಾನವನ್ನು ಸಹಿತ ಘೋಷಿಸಿರುತ್ತಾರೆ. ಧನ್ಯವಾದ. ಸರಿ, ಕುಷ್ಟಗಿ ಗಂಗಾವತಿ ಗೋಲ್ಡ್ ಸಿಲ್ವರ್ ಕ್ಯಾಶ್ ಟೋಟಲ್ ಅಮೌಂಟ್ ಎಷ್ಟು? ಅದೇ ಎಷ್ಟು ಸರ್? ಇನ್ನೊಂದ್ಸಲ ಹೇಳ್ತೀನಿ. ಒಟ್ಟು ನಮ್ಮ ಉಪವಿಭಾಗದಲ್ಲಿ ಎರಡೂ ಸೇರಿ ಒಟ್ಟು 5 ಪ್ರಕರಣಗಳು, 5 ಕೇಸ್ಗಳಾಗಿದ್ದಾವೆ. 5 ಕೇಸ್ನಲ್ಲಿ 7 ಜನ ಆರೋಪಿತರನ್ನು ಹಿಡಿದಿದ್ದೇವೆ. ಅವರಿಂದ 250 ಗ್ರಾಂ ಬಂಗಾರ, 1630 ಗ್ರಾಂ ಬೆಳ್ಳಿ ಹಾಗೂ 25 ಲಕ್ಷ ರೂಪಾಯಿ ಹಣವನ್ನು ಒಟ್ಟು ಅಂದಾಜು ಎಲ್ಲವೂ ಸೇರಿಕೊಂಡು 41 ಲಕ್ಷ ರೂಪಾಯಿ ಬೆಲೆ ಬಾಳುವ ಸಾಮಾನುಗಳನ್ನು ಪತ್ತೆ ಮಾಡಿರುತ್ತೇವೆ. ಉತ್ತಮವಾದಂಥ ಒಂದು ಕಾರ್ಯಕ್ರಮ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತಂದರೆ ಎಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ನನ್ನ ಗಂಗಾವತಿ ಉಪವಿಭಾಗದಲ್ಲಿ ಯಾರು ಜನರು ತಮ್ಮ ಮನೆಯಲ್ಲಿ ಯಾರೂ ಇರದೆ ಎಲ್ಲರೂ ಹೋಗ್ತಾ ಇದ್ರು ಅಂತಂದರೆ ತಾವು ಮನೆಯನ್ನು ಕೀಲಿ ಹಾಕುವ ಮುಂಚೆ ನಮ್ಮ ಗಂಗಾವತಿ ಕೊಪ್ಪಳದ ಪೊಲೀಸ್ ಠಾಣೆಯ ನಂಬರ್ ಆದಂಥ 8277978603. ನಾನು ಇನ್ನೊಂದ್ಸಲ ಹೇಳ್ತೀನಿ, 8277978603. ಇದಕ್ಕೆ ನೀವು ಫೋನ್ ಮಾಡಿ ಹೇಳಿದ್ರಂತಂದರೆ ನಾವು ನಿಮ್ಮ ಮನೆಯ ಕಾಯು ಜವಾಬ್ದಾರಿ ನಮ್ಮದು. ನಮ್ಮ ಪೊಲೀಸರಿಗೆ ನಾವು ಇಮಿಡಿಯೇಟ್ ಆಗಿ ಅಂದು ರಾತ್ರಿ ತಮ್ಮ ಮನೆಗೆ ಎಲ್ಲಿನ ಮೇಲೆ ಭೇಟಿ ಕೊಡಲಿಕ್ಕೆ ಹೇಳ್ತೇವೆ. ಅದರ ಜೊತೆಗೆ CCTVಯನ್ನು ಕೂಡ ಅಲ್ಲಿ ಹಾಕಿ ಇಲ್ಲಿಂದನೇ ನಾವು ಕಾಯಲಿಕ್ಕೆ ಮಾಡಿದಂಥ ಒಂದು ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉಪಯೋಗವನ್ನು ತಾವೆಲ್ಲರೂ ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಯಾರ್ಯಾರು ಮನೆಯ ಕೀಲಿಯನ್ನು ತಾವು ಹಾಕುವಾಗ ಸಾಧ್ಯವಾದಷ್ಟು ತಾವು ಮಾಸ್ಟರ್ ಕೀಯನ್ನು ಹಾಕೋದನ್ನು ಭಾಳ ಅತ್ಯುತ್ತಮ. ಆಗದೆ ಇದ್ರಂತಂದರೆ ಮತ್ತೆ ಎಲ್ಲ ಬಂಗಾರ ಸಾಮಾನುಗಳನ್ನ ಬೆಲೆ ಬಾಳುಗಳನ್ನು ಲಾಕರ್ದಲ್ಲಿ ಇಡೋದು ಅತಿ ಉತ್ತಮ. ಅದಾಗಿಯೂ ಕೂಡ ಇಟ್ಟಿರತ್ತಂತಂದರೆ ಜೋಪಾನವಾಗಿ ಇಡಬೇಕು. ಅದರ ಜೊತೆಗೆ ಪೊಲೀಸ್ ಇಲಾಖೆಗೆ ತಿಳಿಸಿದಿರತ್ತಂದರೆ ನಾವು ನಿಮ್ಮ ಮನೆಯನ್ನು ರಾತ್ರಿ ಎಲ್ಲ ಕಾಯ್ತೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ನಮ್ಮ ವಿನೂತನ ಕಾರ್ಯಕ್ರಮ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಕಾರ್ಯಕ್ರಮದ ಉಪಯೋಗವನ್ನು ಎಲ್ಲ ಜನರು ನಾಗರಿಕರು ಉಪಯೋಗ ಮಾಡಿಕೊಳ್ಳಬೇಕು ಅಂತೇಳಿ ಈ ಮೂಲಕ ಕೋರಿಕೊಳ್ತೇನೆ. ಮನೆಯ ಮೇಲೆ ಮಲಗಿದ್ದಾರೆ, ಕೆಳಗಡೆ ಕೀಲಿ ಹಾಕಿ ಇಟ್ಟಿದ್ದಾರೆ. ಆ ಕೀಲಿ ಹಾಕಿ ಇಟ್ಟಿದ್ದಕ್ಕೆ ಮೇಲೆ ಇದ್ರೂ ಸಹಿತ ತಮ್ಮ ಕೀಲಿ ಹಾಕಿದ್ದಕ್ಕೆ ಬಂದು ಕಳ್ತನ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಿಮ್ಮ ಬಂಗಾರ ಸಾಮಾನುಗಳ ಬಗ್ಗೆ ನಿಮಗೆ ಜವಾಬ್ದಾರಿ ಜಾಸ್ತಿ ಇರಬೇಕು. ತಾವು ಮೇಲೆ ಹೋದಾಗೆ ಅದು ಬಂಗಾರ ಸಾಮಾನು ತೆಗೆದುಕೊಂಡು ಮೇಲೆ ಇಟ್ಕೊಂಡಿದ್ರೆ ಭಾಳ ಉಪಯೋಗ ಆಗ್ತಿತ್ತು. ನೀವು ಮೇಲೆ ಮಲ್ಕೋತೀರಿ, ಕೆಳಗಡೆ ಕೀಲಿ ಹಾಕಿ ಇಟ್ಕೊಂಡು ಹೋಗ್ತೀರಿ, ಕಳ್ತನ ಆಗ್ತಾ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಮಾತಾಡೋದು ಭಾಳ ಮುಖ್ಯ ಇದೆ. ನನ್ನದೊಂದು ವಿನಂತಿ, ನಿನ್ನೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಗಂಗಾವತಿ ಗ್ರಾಮೀಣದಲ್ಲಿ ಅಯೋಧ್ಯದಲ್ಲಿ ಹೊಸ ಅಯೋಧ್ಯ ನಗರದಲ್ಲಿ ಒಂದು ಬರ್ಬರವಾದಂಥ ಒಂದು ಘಟನೆ ನಡೆದಿದೆ. ಅದರಲ್ಲಿಯೂ ಕೂಡ ಮಕ್ಕಳಿಗೆ ಸ್ವಲ್ಪ ಸರಿಯಾದ ಶಿಷ್ಟಾಚಾರಗಳನ್ನು ತಾವು ತಿಳಿಸ್ಬೇಕು. ಮಕ್ಕಳ ಜೊತೆ ಸರಿಯಾಗಿ ಬೆರೆದುಕೊಂಡು ಮಕ್ಕಳಲ್ಲಿ ಏನು ವಿಚಾರಗಳು ಬರ್ತವೆ ಅದರ ಬಗ್ಗೆ ತಾವು ನೋಡಿಕೊಂಡು, ಈಗ ಯಾಕೆ ಅಂತಂದರೆ ನಾನು ಕುಷ್ಟಗಿಯಲ್ಲೂ ಸಹಿತ ಹೇಳಿದೆ, ಮಗುವಿಗೆ ಹೆದರಿಸಿ ಅದಕ್ಕೆ ಬೆದರಿಸಿ ಮಗುವಿನ ಕಡೆದ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಲಿಕ್ಕೆ ಹಚ್ಚಿತ್ತು. ಅದೇ ರೀತಿ ನಿನ್ನೆ ಆದಂಥ ಒಂದು ಮರ್ಡರ್ನಲ್ಲೂ ಸಹಿತ ಮೊಬೈಲ್ನಲ್ಲಿ ಸ್ವಲ್ಪ ಭಾಳ ಗಮನ ಹರಿಸಿದ್ದಕ್ಕಾಗಿ ಮತ್ತು ಮಗು ಯಾರ ಜೊತೆನೂ ಸಹಿತ ಸೇರ್ತಾ ಇರಲಿಲ್ಲ, ಅಂದರೆ ಬೆರಿತಾ ಇಲ್ಲ ಸಲುವಾಗಿ ಒಬ್ಬನೇ ಆಗಿದ್ದ ಸಲುವಾಗಿ ಮೊಬೈಲ್ ಅವ್ರಿಗೆ ದೂರದಂಗೆ ಆಗ್ತಾ ಇತ್ತು. ಅದಕ್ಕಾಗಿ ಮಕ್ಕಳ ಜೊತೆಗೆ ತಾವು ಸರಿಯಾಗಿ ಬೆರಿಬೇಕು, ಮಕ್ಕಳನ್ನು ಅರಿತುಕೊಳ್ಬೇಕು. ಮಕ್ಕಳಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿದುಕೊಂಡು ಮಕ್ಕಳನ್ನು ಒಳ್ಳೆಯ ಸಮಾಜಮುಖಿಯನ್ನಾಗಿ ಮತ್ತು ಇಂಟ್ರಾವರ್ಟ್ ಆಗದೆ ರೀತಿಯಲ್ಲಿ ತಾವು ಕೆಲಸವನ್ನು ಮಾಡ್ಕೋಬೇಕು ಮತ್ತು ಅವ್ರಿಗೆ ಧೈರ್ಯವನ್ನು ತುಂಬಬೇಕು ಅಂತೇಳಿ ಈ ಮೂಲಕ ನಾನು ತಾವು ಕೇಳ್ತೀನಿ.